ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ಅದ್ಭುತವಾಗಿರುವಂಥ ಒಂದು ಯಂತ್ರ ಮಂತ್ರ ಎರಡು ತಿಳಿಸ್ತಾ ಇದ್ದೀನಿ. ಇದರಿಂದ ಮನೆಯಲ್ಲಿ ಕಷ್ಟ ನಷ್ಟ ಬಾಧೆಗಳು ಯಾವ ಕೆಲಸನೂ ಆಗಲ್ಲ. ದರಿದ್ರ ಮನೆಯಲ್ಲಿ ಏನು ಎಷ್ಟು ದುಡಿದ್ರೂ ತಿನ್ನೋಕ್ಕಿರಲ್ಲ, ಉಡೋಕ್ಕಿರೋದಿಲ್ಲ. ದುಡಿತೀವಿ, ಎಲ್ಲೋಗುತ್ತೋ ದುಡ್ಡು ಕಾಸು. ನಮ್ಮ ಬಡತನ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಏನಾಗಿದೆ ಅನ್ನೋರು, ನಮಗೆ ಪರಿಹಾರ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಅನ್ನೋರು, ಇಂಥ ತಂತ್ರಗಳು ಮಂತ್ರಗಳು ತಿಳಿಸ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಕಷ್ಟಗಳು ನಿಮಗೆ ಸುಧಾರಣೆ ಆಗ್ತವೆ. ಇದರಿಂದ ನಿಮಗೆ ಸಾಕಷ್ಟು ನಿಮ್ಮ ಬಡತನದಿಂದ ದೂರ ಮಾಡಿ ನಿಮಗೆ ಒಂದು ಚೈತನ್ಯ ಸಿಗುತ್ತೆ. ಇದರಿಂದ ನಿಮಗೆ ಎಷ್ಟೋ ಮುಕ್ತಿ ಸಿಗುತ್ತೆ. ಇದನ್ನು ನೀವು ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಂಡು ನಿಮ್ಮ ಗೆಲುವಿನ ಹಾದಿಗೆ ಹೆಜ್ಜೆ ಇಡಿ. ಇದೆಲ್ಲ ನಿಮಗೋಸ್ಕರ ನಾನು ತಿಳಿಸ್ತಿದ್ದೀನಿ. ತುಂಬ ಕಷ್ಟಪಡೋ ಜನಗಳು ತುಂಬ ಇದ್ದಾರೆ. ತುಂಬ ಜನ ಕಷ್ಟಪಡೋರಿದ್ದಾರೆ. ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಅವ್ರ ಹತ್ರ ದುಡ್ಡಿರೋದಿಲ್ಲ. ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ದುಡ್ಡಿರಲ್ಲ. ಕಷ್ಟಪಡ್ತಿದ್ರೆ ಗೊತ್ತೂ ಇರೋದಿಲ್ಲ ಕೆಲವ್ರಿಗೆ. ಏನಕ್ಕಾಗ್ತಾಯಿದೆ, ನಮಗೆ ಏನು ನಡೀತಾ ಇದೆ ಅನ್ನೋ ತಿಳ್ಕೊಳ್ಳೋ ಶಕ್ತಿನೂ ಇರೋದಿಲ್ಲ. ಅದರಿಂದ ಇಂಥವ್ರಿಗೆ ಮಕ್ಕಳಿಗೆ ಸರಿಯಾಗಿ ವಿದ್ಯಾಭ್ಯಾಸ ಕೊಡೋಕ್ಕಾಗೋದಿಲ್ಲ. ವಿದ್ಯಾಭ್ಯಾಸ ಏನೋ ಕೂಲಿ ನಾಲಿ ಮಾಡಿ ಮಕ್ಕಳನ್ನ ಓದಿಸ್ತೀರ, ಆದರೂ ಅವ್ರಿಗೆ ವಿದ್ಯೆ ಅವ್ರ ತಲೆಗೆ ಹತ್ತೋದಿಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗಲ್ಲ ಅಂತಾರೆ, ಕಾಲೇಜ್ಗೆ ಹೋಗಲ್ಲ ಅಂತಾರೆ. ಅವ್ರ ಮನಸ್ಸಿನಲ್ಲಿ ನಾನಾ ರೀತಿ ಅವರು ಕೂಡ ದಾರಿ ತಪ್ತಾ ಇರ್ತಾರೆ. ಯಾಕೆ ಅಂದರೆ ಶತ್ರುಗಳು ದಾರಿ ತಪ್ಪೋಂಗೆ ಮಕ್ಕಳನ್ನ ಹಾದಿ ತಪ್ಪಿಸ್ತಾರೆ. ಮಕ್ಕಳೆಲ್ಲ ಹಾದಿ ತಪ್ಪಿದ್ರೆ, ಅವರು ಅವಮಾನ ಆದರೆ, ಅವರು ಏನಾದರೂ ಅನಾಹುತ ಆಗಲಿ, ನಗಲಾಡಬೇಕು, ಅವಮಾನ ಆಗಬೇಕು ಅನ್ನೋ ಥರ ಎಲ್ಲ, ಈ ಥರ ಎಲ್ಲ ಕೆಟ್ಟ ಮನಸ್ಸುಗಳು, ಕೆಟ್ಟ ಜನಗಳು ಈ ಥರ ಎಲ್ಲ ಆಲೋಚನೆ ಮಾಡಿ ಕೆಟ್ಟದಿಂದ ಒಬ್ಬರನ್ನ ಹಾಳು ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಆವಾಗ ಏನು ಮಾಡ್ತೀರಾ, ಚೆನ್ನಾಗಿ ಬರ್ತಾ ಇರೋರು ಕೂಡ ದಿನೇ ಕ್ಷೀಣ ಆಗೋಗ್ಬಿಡ್ತೀರ. ಆ ಸಮಯದಲ್ಲಿ ನಾವು ಯಾಕೆ ಹಿಂಗೆ ಆಗ್ತಿದ್ದೀವಿ ಅಂತ ಎಚ್ಚೆತ್ಕೊಳ್ಳಿ. ಏನೋ ಆಗೈತೆ, ಏನೋ ಗ್ರಹಚಾರ ಕೆಟ್ಟಿದೆ, ಏನೋ ಗ್ರಹಗಳು ಸರಿ ಇಲ್ಲ, ಯಾಕೋ ನಮ್ಗೆ ದೇವ್ರು ಹಿಂಗೆ ಕೈ ಹಿಡಿಲಿಲ್ಲ, ಯಾಕೋ ಕೈ ಬಿಟ್ಬಿಟ್ರು ಅಂತ ಅಂದ್ಕೊಂಡು ನೀವು ಕೂತ್ಕೊಂಡ್ರಿ ಅಂದರೆ ನೀವು ಪಾತಾಳಕ್ಕೆ ಹೋಗೋದಂತೂ ಗ್ಯಾರಂಟಿ. ಅದರಿಂದ ಎಚ್ಚೆತ್ಕೊಂಡು ನೋಡಿಕೊಂಡು ಇದಕ್ಕೆಲ್ಲ ಸಣ್ಣದಾಗಿರೋ ಪರಿಹಾರಗಳು ಹುಡುಕೊಂಡು ಮಾಡ್ಕೊಳ್ಳಿ. ಆವಾಗ ನೀವು ಎದ್ದು ನಿಂತ್ಕೊಂಡು ನೀವು ಕೂಡ 4 ಜನರ ಎದುರಿಗೆ ನಿಲ್ಲೋ ಶಕ್ತಿ ನಿಮ್ಗೆ ಬರುತ್ತೆ. ಏನೂ ಇಲ್ಲ, ಎಂಥದೂ ಇಲ್ಲ, ಇದೆಲ್ಲ ನೆಂಬೋದ, ನಿಜನ, ಸುಳ್ಳ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಎದ್ದೊಳಕ್ಕೆ ನಿಮಗೆ ಶಕ್ತಿ ಬರಲ್ಲ. ಅದಕ್ಕೋಸ್ಕರ ನಿಮ್ಮಂಥ ಕೆಲವರು ಅಮಾಯಕರು ಇದ್ದಾರೆ, ಕೆಲವರು ತಿಳಿದವರು ಇದ್ದಾರೆ, ಕೆಲವರು ತಿಳಿದ ಇರೋರು ಇದ್ದಾರೆ. ಅಂಥವ್ರಿಗೆಲ್ಲ ನೀವು ಕಣ್ತೆರೆದು ನೋಡಿ ನಿಮ್ಮ ಕಷ್ಟಕ್ಕೆ ಏನಾಗಿದೆ, ಇದಕ್ಕೆಲ್ಲ ಹೌದಾ ಇಲ್ವಾ, ನಿಮ್ಮ ಕಷ್ಟ ಹಿಂಗೇನ ನಡೀತಿರೋದು ತಿಳ್ಕೊಂಡು ನೀವು ಇದಕ್ಕೆಲ್ಲ ಪರಿಹಾರ ಮಾಡ್ಕೊಳ್ಳಿ. ಪರಿಹಾರ ಮಾಡ್ಕೊಳ್ಳೋದು ಯಾವ ರೀತಿ ಅನ್ನೋದು ನಿಮಗೆ ತಿಳಿಸ್ತೀನಿ ನೋಡಿ. ಪ್ರಿಯ ವೀಕ್ಷಕರೇ, ಒಂದು ಭಾನುವಾರ, ಗುರುವಾರ, ಅಮಾವಾಸ್ಯೆ, ಹುಣ್ಣಿಮೆ ಇಂಥ ದಿನಗಳಲ್ಲಿ, ಒಳ್ಳೆಯ ದಿನಗಳಲ್ಲಿ, ಒಳ್ಳೆಯ ಟೈಮ್ನಲ್ಲಿ ಒಂದು ತಾಮ್ರದ ತಗಡಿನಲ್ಲಿ ಯಂತ್ರ ಬರಿಬೇಕು. ತಾಮ್ರದ ತಗಡನ್ನು ಶುದ್ಧಿ ಮಾಡ್ಕೊಳ್ಳಿ. ಮುಂಚಿತವಾಗಿ ಎಲ್ಲ ವಿಡಿಯೋಗಳಲ್ಲಿ ನಾನು ಹೇಳ್ತಾ ಇರ್ತೀನಿ. ತಪ್ಪಿದರೆ ಯಾವಾಗನ ಹೇಳಿಲ್ಲ ಅಂದಾಗ ಅದನ್ನು ನೀವು ಹೇಳಿಲ್ಲ ಅಂದ್ಕೊಳ್ಳೋಕೆ ಹೋಗಬೇಡಿ. ಯಾವತ್ತು ಯಾವ ಯಂತ್ರ ಮಾಡಿದ್ರೂ ಕೂಡ ನೀವು ಅದನ್ನು ಶುದ್ಧಿ ಮಾಡಿಕೊಂಡೇ ಬರೀಬೇಕು. ಯಾಕೆ ಅಂದರೆ ಅದು ಯಾವ್ಯಾವ ಜಾಗದಲ್ಲಿ ಯಾರ್ಯಾರು ಮುಟ್ಟಿರ್ತಾರೋ, ಯಾರ್ಯಾರು ಅದು ಮಾಡಿದ ಮೈಲಿಗೆ ಏನಾಗಿರುತ್ತೋ, ಎಲ್ಲಿ ಸೂತಕ ಆಗಿರುತ್ತೋ ಅದರಿಂದ ಆ ಯಂತ್ರಗಳನ್ನ ನೀವು ಶುದ್ಧಿ ಮಾಡಿ ಬರಿಬೇಕು. ಶುದ್ಧಿ ಅಂದರೆ ಮುಂಚಿತವಾಗಿ ಹಾಲಲ್ಲಿ ಹಾಕಿ ಒಂದು 5-10 ನಿಮಿಷ, ಅದಾದ ನಂತರ ತೊಳೆದುಬಿಟ್ಟು ಇದು ಅರಿಶಿನ ನೀರಲ್ಲಿ ಹಾಕಾದ್ಮೇಲೆ ತೊಳೆದುಬಿಟ್ಟು ಪನ್ನೀರಲ್ಲಿ ಹಾಕಿ ಒಂದು 5 ನಿಮಿಷ ತೆಗೆದುಬಿಟ್ಟು ಬಟ್ಟೆನಲ್ಲಿ ಒರೆಸ್ಬಿಟ್ಟು ಯಂತ್ರನ ಬರೀರಿ. ಯಂತ್ರ ಬರೆದಾದ ಮೇಲೆ ಪ್ರಾಣ ಪ್ರತಿಷ್ಠೆ ಮಾಡಿ. ಪ್ರಾಣ ಪ್ರತಿಷ್ಠೆ ಮಾಡಾದ ನಂತರ ನೀವು ಇದಕ್ಕೆ ಇದಕ್ಕೆ ಯಂತ್ರ ಧರಿಸ್ಕೊಳ್ಳೋದಲ್ಲ, ಮನೆಯಲ್ಲಿ ಫೋಟೋ ಹಾಕಿಡೋದು. ಮನೆಯಲ್ಲಿ ಒಂದು ಫೋಟೋ ಸೈಜಿಗೆ ತಗೊಳ್ಳಿ. ಒಂದು ಚೌಕಾಕಾರವಾಗಿ 6 ಕಾರು ಇರುತ್ತೆ, ಅದರಲ್ಲಿ ನೀವು ಬರೀರಿ. ತಾಮ್ರದ ತಗಡದಲ್ಲಿ 6 ಕಾರು ತಗೊಂಡು 6 ಕಾರು ಅದನ್ನು ತಗೊಂಡು ಬರೆದುಬಿಟ್ಟು ಇದಕ್ಕೆ ನೀವು ಫೋಟೋ ಹಾಕಿಸಿ ಮನೇಲಿಟ್ಟು ಪೂಜೆ ಮಾಡ್ತಾಯಿರಿ. ಪೂಜೆ ಮಾಡುವಾಗ ನೀವೇನು ಮಾಡಬೇಕು, ಈ ಫೋಟೋ ಹಿಂದುಗಡೆಗೆ ನೀವು ಸ್ವಲ್ಪ ಮೂಲಿಕೆಗಳನ್ನ ಪೌಡ್ರ್ ಮಾಡಿಕೊಂಡು ಅದನ್ನು ಪನ್ನೀರಲ್ಲಿ ಕಲಿಸ್ಬಿಟ್ಟು ತಗಡಿಗೆ ಹಿಂಭಾಗದಲ್ಲಿ ಲೇಪನೆ ಮಾಡಿಬಿಟ್ಟು ನೀವು ಅದನ್ನು ಫೋಟೋ ಹಾಕಿಸಿ. ಹುಷಾರಾಗೆ ಫೋಟೋ ಹಾಕಿಸಿ. ನೀವೇ ಮಾಡಿಕೊಂಡ್ರೆ ಒಳ್ಳೆಯದು. ಅವರು ಯಾವ್ಯಾವ ಥರ ಮಾಡ್ತಾರೋ, ಯಾವ್ಯಾವುದು ಕೈನಲ್ಲಿ ಮುಡ್ತಾರೋ ಗೊತ್ತಿರೋದಿಲ್ಲ. ಮತ್ತು ನಿಮ್ಗೆ ಹಾಕಕ್ಕೆ ಬಂದಿಲ್ಲ ಅಂದರೆ
ನೀವೇ ಹೋಗಿ ತಗೊಂಡೋಗಿ ಹಾಕಿಸ್ಬಿಟ್ಟು ಒಂದು ಫೋಟೋ ಮಾಡಿ ಮನೇಲಿಕ್ಕಿ. ಮೂಲಿಕೆಗಳು ಎಲ್ಲ ರೀತಿಯಲ್ಲಿ ಅದಕ್ಕೆ ಯಾವ್ಯಾವ ಮೂಲಿಕೆ ಹಾಕಬೇಕು ಅಂದರೆ ಅದಕ್ಕೆ ರಕ್ತಭೂತಾಳೆ, ರಕ್ತಚಂದನ, ಆಮೇಲೆ ರಕ್ತಭೂತಾಳೆ, ಬಿಳಿ ಭೂತಾಳೆ, ಜಡೆ ಭೂತಾಳೆ, ನಾಗಭೂತಾಳೆ, ದೇವಭೂತಾಳೆ, ಆಮೇಲೆ ದೇವಭೂತಾಳೆ, ಜಡೆ ಭೂತಾಳೆ, ಇದು ನರಕ ಭೂತಾಳೆ, ಆಮೇಲೆ ಚಕ್ರಭೂತಾಳೆ, ಹಳದಿ ಭೂತಾಳೆ, ಇಷ್ಟು ಭೂತಾಳೆಗಳನ್ನು ಹಾಕಿ ಕುಟ್ಟು, ಆಮೇಲೆ ಅದಕ್ಕೆ ಇದು ಸಹದೇವಿ ಬೇರು, ಉತ್ರಾಣಿ ಬೇರು, ಎಕ್ಕದ ಬೇರು ಇವೆಲ್ಲ ಹಾಕಿ ಪೌಡ್ರ್ ಮಾಡಿಬಿಟ್ಟು ಕುಟ್ಟಿ ಪೌಡ್ರ್ ಮಾಡಿ ಅದನ್ನು ಸ್ವಲ್ಪ ನುಣ್ಣಗೆ ಮಾಡಿಕೊಂಡು ಆದ ನಂತರ ಅದನ್ನು ಪನ್ನೀರಲ್ಲಿ ಕಲಿಸ್ಬಿಟ್ಟು ಅದಕ್ಕೆ ಲೇಪನೆ ಮಾಡಿ ಹಿಂಭಾಗಕ್ಕೆ, ಮುಂಭಾಗಕ್ಕೆ ಯಂತ್ರ ಬರೆದಿರೋ ಕಡೆ ಎಲ್ಲ ಹಿಂಭಾಗದಲ್ಲಿ ಅದಕ್ಕೆ ಲೇಪನೆ ಮಾಡಿಬಿಟ್ಟು ಅದನ್ನು ಒಣಗಕ್ಕಿಡಬೇಕು. ಚೆನ್ನಾಗಿ ಒಣಗಿದ ಮೇಲೆ ಅದ್ರ ಮೇಲೆ ನೀವು ಹಚ್ಚಿದ ಮೇಲೆ ಒಂದು ಬೂರ್ಜ್ ಪತ್ರ ಅದೇ ಸೈಜಿಗೆ ತಗೊಳ್ಳಿ, ಒಂದು ಬೂರ್ಜ್ ಪತ್ರನ ಅದ್ರ ಮೇಲೆ ಅಂಟಿಸ್ಬಿಟ್ಟು ಅದನ್ನು ಸ್ವಲ್ಪ ಗಾಳಿನಲ್ಲೇ ಒಣಗಕ್ಕೆ ಬಿಟ್ಬಿಡಿ. ಒಣಗಿದ ಮೇಲೆ ಆ ಬೂರ್ಜ್ ಪತ್ರನ ಅದರಲ್ಲೇ ಮೆತ್ಕೊಳ್ಳುತ್ತೆ, ತೆಗಿಯೋಕ್ಕೆ ಹೋಗಬೇಡಿ. ಆಮೇಲೆ ಒಣಗಾದ ಮೇಲೆ ನೀವೇ ನಿಮ್ಮ ಮನೇಲಿ ಆ ಸೈಜಿನ ಫೋಟೋ ಇದ್ದರೆ ಅದರಲ್ಲಿ ನೀವೇ ಹಾಕ್ಕೊಳ್ಳಿ. ಇಲ್ಲ ನಿಮ್ಗೆ ಹಾಕೋಕ್ಕೆ ಬಂದಿಲ್ಲ ಅಂದರೆ ಅಂಗಡಿಗೆ ತೊಗೊಂಡೋಗಿ ಹಾಕ್ಸ್ಕೊಂಡು ಬಂದು ಮನೇಲಿಟ್ಟು ಪೂಜೆ ಮಾಡಿ. ಮಾಡ್ತಾಯಿದ್ರೆ ನೀವು ಇದು ಮಾಡಿ ಪೂಜೆ ಮಾಡುವಾಗ ಏನೇನು ಮಾಡಬೇಕು ಅಂದರೆ 12 ಎಲೆ ಇಡಬೇಕು, 12 ಅಡಿಕೆ ಇಡಬೇಕು, 51 ರೂಪಾಯಿ ಇಡಬೇಕು. ಇದರ ಇಟ್ಟು ಪೂಜೆ ಮಾಡ್ಬೋದು. ಧೂಪ ದೀಪ ನೈವೇದ್ಯಗಳೆಲ್ಲ ಕೊಟ್ಟು ಇದನ್ನು ಪೂಜೆ ಮಾಡಬೇಕು. ಇದಕ್ಕೆ ಮಂತ್ರ ಇದೆ, ಮಂತ್ರನ ಹೇಳಬೇಕು. ಇದಕ್ಕೆ 108 ಸತಿ ಗ್ರಹಣಗಳಲ್ಲಿ ಹೇಳ್ಕೊಂಡು, ಸೂರ್ಯಗ್ರಹಣ, ಚಂದ್ರಗ್ರಹಣಗಳಲ್ಲಿ 108 ಸರಿ ಜಪ ಮಾಡಿಬಿಟ್ಟು ನೀವು ಇದನ್ನು ಫೋಟೋಗೆ ನೀವು 108 ಹೇಳ್ಬೋದು. ಇಲ್ಲಾಂದರೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ 108 ಹೇಳಿ, ಇಲ್ಲ ದಿನನಿತ್ಯನೂ ಒಂದು 11 ಸತಿ ಹೇಳ್ತಾಯಿರಿ. ಈ ಫೋಟೋ ಮುಂದುಗಡೆ ಕೂತ್ಕೊಂಡು 11 ಸತಿ ಹೇಳ್ತಾಯಿದ್ರೆ ನಿಮಗೆ ಫೋಟೋಯಿಂದ ನಿಮಗೆ ಅದ್ಭುತವಾದಂಥ ದರಿದ್ರಗಳು ದೂರ ಆಗ್ತವೆ. ಅದ್ಭುತ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ದರಿದ್ರ ನಿಮಗೆ ಎಷ್ಟೇ ದರಿದ್ರ ಇದ್ರೂ ಹೋಗಲಾಡಿಸೋವಂಥ ಯಂತ್ರ ಇದು. ಈ ಯಂತ್ರ ಮಂತ್ರ ಎರಡೂ ನಿಮಗಿತ್ತು ಅಂದರೆ ನಿಮ್ಮಲ್ಲಿ ಇರೋವಂಥ ದರಿದ್ರ ಎಲ್ಲ ದೂರ ಆಗೋಗುತ್ತೆ. ಈ ಮಂತ್ರ ಹೇಳ್ಕೊಳ್ಳಿ, 11 ಸತಿ ದಿನ ಹೇಳಿ. ಆದರೆ 108 ಹೇಳಿ, ಆಗಲಿಲ್ಲ ಅಂದರೆ 11 ಸತಿ ಹೇಳ್ಕೊತಾ ಇದ್ದರೆ ನಿಮಗೆ ದರಿದ್ರದ ಕಾಟನೇ ಇರಲ್ಲ. ದಿನೇ ನೀವು ಇಂಪ್ರೂವ್ಮೆಂಟ್ ಆಗ್ತಾ ಇರ್ತೀರ. ನೀವು ಮಾಡೋ ಅಂಥ ಕಾರ್ಯ ಕೈಗೂಡುತ್ತೆ. ನಿಮ್ಮ ಕಾರ್ಯಗಳಲ್ಲಿ ಜಯವಾಗುತ್ತೆ. ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ದೊರಕುತ್ತೆ. ಗಂಡ ಹೆಂಡತಿ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ. ಏನೇ ಕಷ್ಟಗಳು ಬಂದರೂ ಎಲ್ಲ ದೂರ ಆಗುತ್ತೆ. ಇಂಥ ತಂತ್ರ ಮಂತ್ರಗಳು ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಎಲ್ಲ ಸುಖ ಶಾಂತಿ ನೆಮ್ಮದಿ ದೊರಕುತ್ತೆ. ಪ್ರಿಯ ವೀಕ್ಷಕರೇ, ಕಷ್ಟದಲ್ಲಿರೋರು ದುಡ್ಡು ಕಾಸು ಇಲ್ಲದೇ ಈ ಯಂತ್ರಗಳು ಮಾಡ್ಕೊಳ್ಳಿ, ನಿಮಗೆ ಎಲ್ಲ ಸರೋಗುತ್ತೆ. ಇನ್ನು ಮುಂದೆ ಇಂಥ ಯಂತ್ರಗಳೆಲ್ಲ ನಿಮಗೆ ತಿಳಿಸ್ತಿರ್ತೀನಿ. ನಿಮಗೆ ಒಳ್ಳೊಳ್ಳೆ ಲೈಕ್ ಮಾಡ್ತಿದ್ರೆ, ಇದರಿಂದ ನಿಮ್ಗೆ ಅನುಕೂಲ ಆಗ್ತಿದೆ ಅಂದರೆ ಕಮೆಂಟಲ್ಲಿ ಹೇಳಿ. ಕಮೆಂಟಲ್ಲಿ ಹೇಳಿದಾಗ ನಾನು ಇದರಂತೆ ಇನ್ನೂ ಒಳ್ಳೆಯ ರೀತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರಿಯ ವೀಕ್ಷಕರೇ, ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.